ನಮ್ಗೊಂದು ಆಸೆ ಇತ್ತು ಸೆಂಟ್ ಮೇರಿಸ್ ಐಲ್ಯಾಂಡ್ ಹೋಗ್ಬೇಕು, ಆ ಬೀಚಲ್ಲಿ ಇಳಿಬೇಕು ಅಂತ. ಬಟ್ ಅದಾಗ್ಲಿಲ್ಲ, ಡಿಸಪಾಯಿಂಟ್ಮೆಂಟ್ ಆಯ್ತು. ನಾವು ಸಮುದ್ರಕ್ಕೆ ಯಾವುದೇ ಕಾರಣಕ್ಕೂ ಇಳಿಸ್ತಾ ಇಲ್ಲ. ಜಸ್ಟ್ ಒಂದು ನಾರ್ಮಲ್ ರೌಂಡಿಂಗ್ ಮಾತ್ರ ಮಾಡ್ತಾ ಇದ್ದೇವೆ. ಪಶ್ಚಿಮ ಕರಾವಳಿಯಲ್ಲಿ ಕಡಲಿನ ಅಲೆಗಳ ಆರ್ಭಟ ಹೆಚ್ಚಾಗಿದ್ದು, ಮೇ 15ರಿಂದಲೇ ಪ್ರಸಿದ್ಧ ಸೇಂಟ್ ಮೇರಿಸ್ ದ್ವೀಪಕ್ಕೆ ಪ್ರವಾಸಿಗರ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಗಾಳಿ ಮಳೆಯ ಮುನ್ಸೂಚನೆ ಇರುವುದರಿಂದ ಜಿಲ್ಲಾ ಆಡಳಿತದ ಸೂಚನೆಯಂತೆ ಕಡಲ ತೀರದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ವಾಟರ್ ಸ್ಪೋರ್ಟ್ಗಳಿಗೆ ಅವಕಾಶವಿರುವುದಿಲ್ಲ. ಕೇರಳಕ್ಕೆ ಈಗಾಗಲೇ ಮುಂಗಾರು ಆಗಮನದ ಸೂಚನೆ ಸಿಕ್ಕಿದ್ದು, ಕರಾವಳಿ ಜಿಲ್ಲೆಗಳು ಅಬ್ಬರದ ಮುಂಗಾರು ಮಳೆಯ ನಿರೀಕ್ಷೆಯಲ್ಲಿವೆ. ಹೀಗಾಗಿ ಮುಂದಿನ 4 ತಿಂಗಳು ದ್ವೀಪಯಾನಕ್ಕೆ ಕಟ್ಟುನಿಟ್ಟಿನ ನಿರ್ಬಂಧ ಇರಲಿದೆ. ಮಕ್ಕಳಿಗೆ ರಜೆ ಎಂದು ದೂರದ ಊರುಗಳಿಂದ ಉಡುಪಿಗೆ ಬಂದ ಪ್ರವಾಸಿಗರಿಗೆ ಈ ನಿರ್ಧಾರ ತೀವ್ರ ನಿರಾಸೆ ಉಂಟು ಮಾಡಿದೆ. ನಾವು ಬೆಂಗಳೂರಿಂದ ಬಂದ್ವಿ. ನಮ್ಗೆ ಆ್ಯಕ್ಚುಲಿ ನಿರಾಸೆ ಆಯ್ತು. ಈಗ ಸೇಂಟ್ ಮೇರಿಸ್ ಐಲ್ಯಾಂಡ್ ನೋಡಬೇಕು ಅಂತಲೇ ನಾವು ಬಂದಿದ್ದು. ನಿನ್ನೆ ಎಲ್ಲ ಬೋಟ್ ಇಲ್ಲ ಅಂತಿದ್ರು. ಇವತ್ತು ಹೆಂಗೋ ನಮ್ಮ ಅದೃಷ್ಟ, ಅಟ್ಲೀಸ್ಟು ಆ ಸರೌಂಡಿಂಗ್ ನಾವು ವಾಹನ ಇದರಲ್ಲಿ ಬೋಟಲ್ಲಿ ಬಂದು ಹೋಗ್ತಾ ಇದ್ದೀವಿ. ಅಷ್ಟಕ್ಕೆ ನಾವು ಖುಷಿ ಪಡ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನಾವು ಸೇಂಟ್ ಮೇರಿಸ್ ಐಲ್ಯಾಂಡ್ಗೆ ವಿಸಿಟ್ ಮಾಡೇ ಮಾಡ್ತೀವಿ. ಸುಮಾರು ಸಲ ಮಂಗಳೂರು, ಉಡುಪಿ ಅಂತೆಲ್ಲ ಬಂದಿದ್ದೀವಿ. ಬಟ್ ಆದರೆ ಸೆಂಟ್ ಮೇರಿಸ್ ಐಲ್ಯಾಂಡ್ ವಿಸಿಟ್ ಮಾಡಿರಲಿಲ್ಲ. ದಿಸ್ ಟೈಮ್ ಪರ್ಟಿಕ್ಯುಲರ್ಲಿ ಸೆಂಟ್ ಮೇರಿಸ್ ಐಲ್ಯಾಂಡ್ ವಿಸಿಟ್ ಮಾಡಬೇಕಂತಲೇ ಬಂದ್ವಿ. ಬಟ್ ಆದರೆ ಇಲ್ಲಿ ಹೇಳಿದ್ರು ಸ್ಟಾಪ್ ಮಾಡಿದ್ದೀವಿ, ವೇವ್ಸ್ ಎಲ್ಲ ಜಾಸ್ತಿ ಆಗಿದೆ ಅಂತ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ವಿಸಿಟ್ ಮಾಡ್ತೀವಿ. ನಮಗೊಂದು ಆಸೆ ಇತ್ತು ಸೆಂಟ್ ಮೇರಿಸ್ ಐಲ್ಯಾಂಡ್ ಹೋಗಬೇಕು, ಆ ಬೀಚಲ್ಲಿ ಇಳಿಬೇಕು ಅಂತ. ಬಟ್ ಅದಾಗಲಿಲ್ಲ, ಡಿಸಪಾಯಿಂಟ್ಮೆಂಟ್ ಆಯಿತು. ನೆಕ್ಸ್ಟ್ ಟೈಮ್ ಖಂಡಿತ ವಿಸಿಟ್ ಮಾಡ್ತೀವಿ. ಸರ್, ವೇವ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಸಮ್ಮರ್ ಅಲ್ಲ, ರೈನಿ ಸೀಸನ್, ಮಾನ್ಸೂನ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳಿದ್ರು. ನೆಕ್ಸ್ಟ್ ಅಪ್ ಟು ಸೆಪ್ಟೆಂಬರ್ 15th ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಫ್ಟರ್ ಸೆಪ್ಟೆಂಬರ್ 15th ಒನ್ಸ್ ವಿಸಿಟ್ ಮಾಡ್ತೀವಿ ಸರ್. ಇವಾಗ ಅಂದರೆ ಮಳೆಗಾಲ ಸಹ ಪ್ರಾರಂಭ ಆಗೋ ಹೊತ್ತಿದ್ದು, ಸಮುದ್ರದ ಅಲೆಗಳು, ವೇವ್ಸ್ ಎಲ್ಲ ಜಾಸ್ತಿ ಇರ್ತದೆ. ಹಾಗಾಗಿ ಇಲ್ಲಿ ಐಲ್ಯಾಂಡ್ಗೆ ಲ್ಯಾಂಡ್ ಮಾಡುವ ಜಾಗದಲ್ಲಿ ಇರೋದು ಜ್ವಾಲಾಮುಖಿಯಿಂದ ಆಗಿರುವಂಥ ಎಲ್ಲ ಉದ್ಭವವಾಗಿರುವಂಥ ಬಂಡೆಗಳು. ಸೊ ನಾವು ದೋಣಿಯನ್ನು ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಅದು ನೀರಿನ ಪ್ರವಾಹಕ್ಕೆ ಕಲ್ಲಿನ ಮೇಲೆ ಹೋಗ್ತದೆ. ಸೊ ಹಾಗಾಗಿ ಸರ್ಕಾರದ ಆದೇಶದ ಪ್ರಕಾರ ಸೆಪ್ಟೆಂಬರ್ 15ರಿಂದ ಮೇ 15ರ ತನಕ ಇದು ಓಪನ್ ಇರುತ್ತೆ ಐಲ್ಯಾಂಡ್. ಸೊ ಅದರ ನಂತರ ಮೇ 15ರ ನಂತರ ಕ್ಲೋಸ್ ಆಗುತ್ತೆ. ಪ್ರವಾಸಿಗರ ಪ್ರಮಾಣ ತುಂಬ ಮಟ್ಟಿನಲ್ಲಿ ಇರುವುದರಿಂದ ಅವರ ಒತ್ತಾಯದ ಮೇರೆಗೆ ಅಂದರೆ ನಾವು ಸಮುದ್ರಕ್ಕೆ ಯಾವುದೇ ಕಾರಣಕ್ಕೂ ಇಳಿಸ್ತಾ ಇಲ್ಲ. ಜಸ್ಟ್ ಒಂದು ನಾರ್ಮಲ್ ರೌಂಡಿಂಗ್ ಮಾತ್ರ ಮಾಡ್ತಾ ಇದ್ದೇವೆ. ನೆನಪಿಡಿ, ನೀವು ಬೀಚ್ಗೆ ಬರಬಹುದು, ನಿಗದಿತ ಜಾಗದಲ್ಲಿ ಆಟವಾಡಬಹುದು, ಆದರೆ ಕಣ್ಗಾವಲು ಮೀರಿ ಆಳ ಸಮುದ್ರಕ್ಕೆ ಇಳಿಯುವಂತಿಲ್ಲ. ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ.